ಎಲ್ಲರಿಗೂ ನಮಸ್ಕಾರ. ಕಾದಂಬರಿ ಜೋಕಾಲಿ ಸಂಚಿಕೆ 10 ಮುಂದುವರೆದ ಭಾಗ. ಹನೀಫ್ ಕಣ್ಣೀರು ಒರೆಸುತ್ತಾ ತನ್ನಿಬ್ಬರು ಮಕ್ಕಳನ್ನು ತಬ್ಬಿ ಹಿಡಿದು ಹೇಳಿದ, ನೋಡಿ, ನಿಮಗೆ ತಾಯಿಯಾಗಿ ಬರುವ ಆ ಮಾತೆ ಮುಂದೆ ನಿಮ್ಮನ್ನು ಸ್ವಂತ ಮಕ್ಕಳಂತೆ ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ. ಕತ್ತಲು ತುಂಬಿದ ಈ ಮನೆಗೆ ಮುಂದೆ ಅವಳಿಂದ ಸದಾ ಬೆಳಕಾಗುತ್ತದೆ. ಅದಲ್ಲದೆ ಅವರು ಒಬ್ಬರೇ ಬರುತ್ತಿಲ್ಲ ಕಣ್ರೋ, ಜೊತೆಯಲ್ಲಿ ನಿಮಗೆ ಉಡುಗೊರೆಯಾಗಿ ನಿಮ್ಮ ಜೊತೆ ಆಡಲು ಒಬ್ಬಳು ಪುಟ್ಟ ಅಕ್ಕನನ್ನು ಕರೆದುಕೊಂಡು ಬರುತ್ತಾಳೆ. ನಾವು ಮೂವರಿದ್ದ ಮನೆ ಮುಂದೆ 5 ಜನರಿಂದ ತುಂಬಿ ಬೃಂದಾವನವಾಗುತ್ತೆ. ನೋಡಿ, ನೀವು ಜಾಣ ಮಕ್ಕಳು ತಾನೇ, ಇನ್ನು ಪದೇ ಪದೇ ಅಮ್ಮನನ್ನು ಕೇಳ್ತಾ ಇರಬಾರದು, ಸರಿನಾ? ಮೊದಲು ಈ ಹಾಲು ತಣ್ಣಗೆ ಆಗುವುದಕ್ಕಿಂತ ಮುಂಚೆ ಬೇಗನೆ ಕುಡಿದು ಬಿಡಿ ಎನ್ನುತ್ತಾ ಹನೀಫ್ ತನ್ನೆರಡು ಮಕ್ಕಳನ್ನು ಮುದ್ದಿಸಿ ಹಾಲುಣಿಸಿದನು. ಅಷ್ಟರಲ್ಲೇ ಹನೀಫ್ ಮನೆಯಲ್ಲಿದ್ದ ದೂರವಾಣಿ ರಿಂಗನಿಸಿತು. ಹನೀಫ್ ಹೋಗಿ ಫೋನ್ ಕರೆ ಸ್ವೀಕರಿಸಿದಾಗ ಆ ಕಡೆಯ ವ್ಯಕ್ತಿ ಮಹಮ್ಮದ್ ಹಾಜಿಯವರು ಹನೀಫ್ಗೆ ಸಲಾಂ ಹೇಳುತ್ತಾ ಮಾತಾಡಲು ಮುಂದಾದರು. ಹನೀಫ್ ಸಲಾಂಗೆ ಮರು ಉತ್ತರಿಸುತ್ತಾ, ಹಾಜರ್ರೆ, ನಾನೇ ನಿಮಗೆ ಫೋನ್ ಮಾಡೋಣಂತಿದ್ದೆ, ಅಷ್ಟರಲ್ಲಿ ನೀವೇ ಕರೆ ಮಾಡಿದ್ರಿ. ಹಾಜರ್ರೆ, ಅದು ನಾವು ಯಾವಾಗ ಹೆಣ್ಣು ನೋಡುವ ಕಾರ್ಯನ ಇಟ್ಟುಕೊಳ್ಳೋಣ? ಇಲ್ಲಿ ಮಕ್ಕಳು ಒಂದೇ ಸಮನೆ ಅಮ್ಮ ಬೇಕೆಂದು ಹೊಟ್ಟೆಗೂ ಸರಿಯಾಗಿ ಏನು ತಿನ್ನದೆ ಹಠ ಹಿಡಿದು ಕುಳಿತಿದ್ದಾರೆ. ಎಷ್ಟು ಸಮಾಧಾನ ಮಾಡಿದರೂ ಕೇಳ್ತಾ ಇಲ್ಲ. ಮಕ್ಕಳಿಬ್ಬರನ್ನು ಮನೆಯಲ್ಲಿ ಬಿಟ್ಟು ನನಗೆ ಹೊರಗೆ ಎಲ್ಲೂ ಹೋಗುವ ಹಾಗಿಲ್ಲ. ಮನೆಯಲ್ಲೇ ಕುಳಿತು ಕುಳಿತು ಕೈಕಾಲು ಕಟ್ಟಿದಂತಾಗ್ತಿದೆ. ಆದಷ್ಟು ಬೇಗ ಈ ಒಂದು ಕಾರ್ಯನ ಮಾಡಿ ಮುಗಿಸಿದರೆ ನನಗೂ ಹೊರಗೆ ಹೋಗಿ ಆರಾಮವಾಗಿ ದುಡಿಯಬಹುದು. ಆ ಕಡೆಯಿಂದ ಮಹಮ್ಮದ್ ಹಾಜಿ, ಹನೀಫ್, ನಿನ್ನಿಷ್ಟದಂತೆ ಆಗಲಿ. ಹುಡುಗಿ ಯಾರು ಅಂತ ಎಲ್ಲ ವಿಷಯವನ್ನು ನಿನ್ನಲ್ಲಿ ಮೊದಲೇ ಚಾಚೂ ತಪ್ಪದೆ ವಿವರಿಸಿ ಹೇಳಿದ್ದೇನೆ. ನಿನ್ನ ಮದುವೆಯಾಗುವ ಹುಡುಗಿ ಕೂಡ ನಿನ್ನ ಮಕ್ಕಳ ಮೇಲಿನ ಮಮಕಾರದಿಂದ ಇದಕ್ಕೆ ಒಪ್ಪಿಕೊಂಡಿದ್ದಾಳೆ. ಹಾಜರ್ರೆ, ನಿಮ್ಮಿಂದ ತುಂಬ ಉಪಕಾರವಾಯಿತು. ನಿಮ್ಮ ಉಪಕಾರನ ಯಾವತ್ತೂ ಮರೆಯುವುದಿಲ್ಲ. ಈ ಕಾರ್ಯವನ್ನು ಇನ್ನು ಮುಂದಕ್ಕೆ ದಿನ ದೂಡುವುದು ಬೇಡ. ನೀವು ಒಪ್ಪುವುದಾದರೆ ನಾಳೆನೇ ನಾನು ಹೆಣ್ಣು ನೋಡಲು ಬರುತ್ತೇನೆ. ನೀವೇನು ಮನೆಯಲ್ಲಿ ಆಡಂಬರದಿಂದ ನೆರವೇರಿಸುವುದು ಬೇಡ. ನಾನು ಇದರ ಬಗ್ಗೆ ಸಂಬಂಧಿಕರಲ್ಲಿ, ಊರವರಲ್ಲಿ ಯಾರಲ್ಲಿ ವಿಷಯ ಎತ್ತಲೇ ಇಲ್ಲ. ಮದುವೆನೂ ಅಷ್ಟೇ, ಉಸ್ತಾದ್ ಮತ್ತು ಮಸೀದಿ ಅಧ್ಯಕ್ಷರನ್ನು ಕರೆಸಿ ಸರಳವಾಗಿ ನಡೆಸಿದರೆ ಸಾಕು. ಸರಿ ಹನೀಫ್, ನಿನ್ನ ಇಚ್ಛೆಯಂತೆ ಆಗಲಿ. ನೀನು ನಾಳೆನೇ ಬಂದು ಒಮ್ಮೆ ಹೆಣ್ಣು ನೋಡಿ ಹೋಗುವಿಯಂತೆ. ಮದುವೆಯ ವಿಷಯ ಆಮೇಲೆ ಮಾತಾಡಿದರಾಯ್ತು ಎನ್ನುತ್ತಾ ಕರೆ ಸ್ಥಗಿತಗೊಳಿಸಿದರು. ಮಾರನೆಯ ದಿನ ಅವ್ವಮ್ಮಾಳ ನೋಡಲು ಹನೀಫ್ ತನ್ನ ಮಕ್ಕಳ ಜೊತೆ ಹೊರಟು ನಿಂತನು. ರಾಜಿಕ್ ಮತ್ತು ರಶೀದಾಳಿಗೆ ಎಲ್ಲಿಲ್ಲದ ಖುಷಿ. ತಮ್ಮ ಮನೆಗೆ ಹೊಸ ಅತಿಥಿಯಾಗಿ ಬರುವ ಆ ತಾಯಿ ಹೇಗಿರಬಹುದೆಂಬ ನೋಡುವ ತವಕದಿಂದ ಹನೀಫ್ ತಡ ಮಾಡದೆ ಮಕ್ಕಳಿಬ್ಬರನ್ನು ತನ್ನ ಆಟೋದಲ್ಲಿ ಕುಳ್ಳಿರಿಸಿ ಹೆಣ್ಣು ನೋಡಲು ಬಂಡಸಾಲೆ ಮನೆಗೆ ಹೊರಟೇ ಬಿಟ್ಟ. ಬಂಡಸಾಲೆ ಮನೆಯ ಹೆಂಗಸರು ಆಗಲೇ ಅವ್ವಮ್ಮಾಳನ್ನು ಮದುಮಗಳಂತೆ ಶೃಂಗಾರ ಮಾಡಿ ಕುಳ್ಳಿರಿಸಿದ್ದರು. ಆ ಮನೆಯ ಕೆಲಸದಾಕೆಯಾದ ಅವ್ವಮ್ಮ ಇಂದು ಹೊಸ ಸೀರೆ ಉಟ್ಟು ದಂತದ ಗೊಂಬೆಯಂತೆ ಕಾಣುತ್ತಿದ್ದಳು. ಹಾಜಿರಾದ ಅವ್ವಮ್ಮಾಳ ಜೊತೆ ಕುಶಲೋಪರಿ ಮಾತಾಡುತ್ತಾ ಅತ್ತಿತ್ತ ಓಡಾಡುತ್ತಾ ಮನೆ ಕೆಲಸ ಮಾಡುತ್ತಿದ್ದರು. ಈ ಕಾರ್ಯಕ್ಕೆ ಆ ಮನೆಯಲ್ಲಿ ಬಂಡಸಾಲೆ ಮನೆಯವರನ್ನು ಬಿಟ್ಟು ಮಹಮ್ಮದ್ ಹಾಜಿ ಹೊರಗಿನವರಿಗೆ ಯಾರಿಗೂ ಆಮಂತ್ರಿಸಲೇ ಇಲ್ಲ. ರಮೀಜಾ ಮತ್ತು ಮಹಮ್ಮದ್ ಹಾಜಿಯ ಮಗ ನೌಫಲ್ ಮನೆಯ ಪಡಸಾಲೆಯಲ್ಲಿ ಕುಳಿತು ಅವರವರೇ ಅದೇನೋ ಆಡುತ್ತಾ ಮಾತಾಡುತ್ತಾ ಇದ್ದರು. ಹೇ ರಮೀಜಾ, ಅವತ್ತು ನೀನು ಆಡಲು ಬರದೆ ಹೋಗಿದ್ದರೆ ಇವತ್ತು ನಿನ್ನ ಜೊತೆ ಇಷ್ಟೊಂದು ಮಾತಾಡಲು ನಾನಿರುತ್ತಿರಲಿಲ್ಲ. ಬಿಡ್ತು ಅನ್ನೋ ಅಲ್ಲಾಹು ಆಯಸ್ಸು ಇನ್ನೂ ನಿನಗೆ ಕೊಟ್ಟಿದ್ದಾನೆ. ನಾನಲ್ಲದಿದ್ದರೆ ಆ ಸಮಯದಲ್ಲಿ ಬೇರೆ ಯಾರಾದರೂ ಬಂದು ನಿನ್ನ ಖಂಡಿತ ಕಾಪಾಡುತ್ತಿದ್ದರು. ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ಹನೀಫ್ನ ಆಟೋ ಬಂಡಸಾಲೆಯ ಚಾವಡಿಯ ಮುಂದೆ ಬಂದು ನಿಂತಿತು. ಮಹಮ್ಮದ್ ಹಾಜಿಯವರು ಹನೀಫ್ನ ಕೈ ಹಿಡಿದು ಮನೆಯೊಳಗೆ ಬರಮಾಡಿಕೊಂಡರು. ರಾಜಿಕ್ ಮತ್ತು ರಶೀದಾ ಖುಷಿಯಿಂದ ನಗುತ್ತಾ ತನ್ನ ತಂದೆಯ ಪಕ್ಕದಲ್ಲೇ ಹೋಗಿ ಆಸೀನರಾದರು. ಮೊದಲು ಬಂದ ಅತಿಥಿಗಳಿಗೆ ಮಹಮ್ಮದ್ ಹಾಜಿಯವರು ತಂಪು ಪಾನೀಯ ಕೊಟ್ಟು ಸತ್ಕರಿಸಿದರು. ರಾಜಿಕ್ ಪಾನೀಯ ಕುಡಿದ ನಂತರ ತನ್ನ ತಂದೆಯಲ್ಲಿ ಮೆಲ್ಲನೆ ಹೇಳಿದ, ಅಪ್ಪ, ಅಮ್ಮ ಎಲ್ಲಿ? ಕಾಣ್ತಾ ಇಲ್ಲ. ಮಹಮ್ಮದ್ ಹಾಜಿ ಆ ಪುಟ್ಟ ಧ್ವನಿಯನ್ನು ಆಲಿಸಿ ನಗು ಬೀರುತ್ತಾ ರಾಜಿಕ್ ಮತ್ತು ರಶೀದಾಳ ಕೈ ಹಿಡಿದು ನೇರವಾಗಿ
ಅವ್ವಮ್ಮಾಳಿದ್ದ ಕೋಣೆಗೆ ಕರೆದುಕೊಂಡು ಹೋದರು. ಅವ್ವಮ್ಮ ಕೋಣೆಯಲ್ಲಿ ನಾಚಿಕೆಯಿಂದ ತಲೆ ಕೆಳಗೆ ಹಾಕಿ ಕುಳಿತಿದ್ದಳು. ರಾಝಿಕ್ ಅವ್ವಮ್ಮಳ ಮುಖ ಕಂಡೊಡನೆ ಅವಳ ಹತ್ತಿರ ಹೋಗಿ ಮುಂದುವರಿಯುವುದು. ರಾಝಿಕ್ ಅವ್ವಮ್ಮಳ ಮುಖ ಕಂಡು ಆಡುವ ಮಾತಾದರೂ ಏನು? ರಮೀಜಾ ತನ್ನ ತಾಯಿಯ ಜೊತೆ ಹೊರಡುವಾಗ ಪ್ರಾಣ ಸ್ನೇಹಿತ ನೌಫಲ್ನ ಪ್ರತಿಕ್ರಿಯೆ ಹೇಗಿರಬಹುದು? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಕತೆ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮತ್ತು ಶೇರನ್ನು ಕೊಡುವುದನ್ನು ಮರೆಯಬೇಡಿ. ಧನ್ಯವಾದ.